ವೀಕ್ಷಕರೇ ನಮಸ್ಕಾರ. ಇದರಿಂದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. 207ನೇ ಭೀಮ್ ಕೋರೆಗಾಂವ್ ವಿಜಯೋತ್ಸವ ಆಚರಣೆ. ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ 207ನೇ ಭೀಮ್ ಕೋರೆಗಾಂವ್ ವಿಜಯೋತ್ಸವ ಆಚರಣೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಳಗ ವತಿಯಿಂದ ಆಚರಣೆ ಮಾಡಲಾಯಿತು. ಭಾರತ ದೇಶದ ಸಮಸ್ತ ಮೂಲ ನಿವಾಸಿ ಬಾಂಧವರಿಗೆ 1818ರಲ್ಲಿ ನಿರಂತರ ಶೋಷಣೆ, ಜಾತಿ ಪದ್ಧತಿ, ಅಸಮಾನತೆ ವಿರುದ್ಧ ನಡೆದ ಒಂದು ಸ್ವಾಭಿಮಾನದ ಯುದ್ಧದ ಪ್ರತೀಕವಾಗಿ 500 ಮೂಲ ನಿವಾಸಿ ಮಹಾರ ವೀರ ಯೋಧರು 28,000 ಪೇಶ್ವೆ ಸೈನಿಕರನ್ನ 12 ಗಂಟೆಗಳ ಅವಿಶ್ರಾಂತ ಯುದ್ಧದಲ್ಲಿ ಪೇಶ್ವೆ ಸೇನೆಯ ವಿರುದ್ಧ ವಿಜಯ ಸಾಧಿಸಿದ ದಿನದ ಪ್ರಯುಕ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ 207ನೇ ಭೀಮ್ ಕೋರೆಗಾಂವ್ ವಿಜಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರಾದ ದುರ್ಗಪ್ಪ, ಹರಿಜನ ಸಂಘಟನಾ ಸಂಚಾಲಕರಾದ ಎಸ್ಎನ್ ಬಳ್ಳಾರಿ, ಸೋಮು ಹೈತಾಪುರ್, ನಾಗೇಶ್ ಹುಬ್ಬಳ್ಳಿ, ಪುರಸಭೆ ಸದಸ್ಯರು ನಾಗರಾಜ್ ಹೊಂಬಳಗಟ್ಟಿ, ಪುರಸಭೆ ಸದಸ್ಯರು ಹಾಗೂ ಸತೀಶ್ ಹುಲಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅರ್ಜುನ್ ಹೊಸ್ಮನಿ, ಎನ್ಕೆಎಸ್ ಟಿವಿ4 ನ್ಯೂಸ್, ಮುಂಡ್ರಿಗಿ. ಇತಿಹಾಸವನ್ನು ಎಷ್ಟೇ ರೀತಿಯಾಗಿ ನಾವು ಬದಲು ಮಾಡಕ್ ಹೋದ್ರು ಕೂಡ ಮಹಾರಾಜರು ಇಲ್ಲಿರ್ತಕ್ಕಂಥ ದಲಿತರು ಪ್ರತಿಯೊಬ್ಬರು ಶೂರರು ಅಂತಕ್ಕಂಥ ಮಾತನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1979ರಲ್ಲಿ ಭೀಮ್ ಕೋರೆಗಾಂವ್ ಸ್ಥಳಕ್ಕೆ ಹೋದಾಗ ಅಲ್ಲಿರ್ತಕ್ಕಂಥ ಇತಿಹಾಸವನ್ನು ಮರೆಸಬೇಕು ಅಂತಕ್ಕಂಥ ಬಹಳಷ್ಟು ಜನ ಮೇಲ್ಜಾತಿಯ ವರ್ಗದವರಾಗಿರ್ಬೋದು, ಬ್ರಾಹ್ಮಣ ಛಾಯಿಗಳಾಗಿರ್ಬೋದು ತಿಳಿಸಬೇಕು ಅಂತ ನೋಡಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದೇ ಜಾಗದಲ್ಲಿ ಕೂತ್ಕೊಂಡು ನಾವು ಕೂಡ ಹಿಂದೂ ಧರ್ಮದಲ್ಲಿ ಇರಲಿಲ್ಲ, ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಅಲ್ಲೇ ಕೂತ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ 5 ಲಕ್ಷ ಅನುಯಾಯಿಗಳೊಂದಿಗೆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಏಕೈಕ ಸ್ಥಳ ಯಾವುದಂದ್ರೆ ಅದು ಭೀಮ್ ಕೋರೆಗಾಂವ್. ದಯಮಾಡಿ 7 ಲಕ್ಷಕ್ಕಿಂತ ಹೆಚ್ಚು ಈಗಾಗಲೇ ಭೀಮ್ ಕೋರೆಗಾಂವ್ ವಿಜಯೋತ್ಸವದ ಬಗ್ಗೆ ತಮಗೆಲ್ಲರೂ ಹೇಳ್ತಾ ಆ ಛತ್ರಪತಿ ಶಿವಾಜಿ ಆತ ಮರಾಠದಲ್ಲಿ ಸಾಮ್ರಾಜ್ಯವನ್ನು ಕಟ್ಟಿ ಆ ನಾಡಿನಲ್ಲಿ ಆತ ಪಟ್ಟಾಭಿಷೇಕ ಆಗುವಂತ ಆ ಸಂದರ್ಭದಲ್ಲಿ ಒಂದು ನೆನಪಿಸಿದ ಘಟನೆನ ಮನುವಾದಿಗಳು, ಪುರೋಹಿತ ಶಾಸ್ತ್ರಿಗಳು ಏನ್ ಮಾಡ್ತಾರೆ ಗೊತ್ತಾ, ಇವ ಒಬ್ಬ ಹಿಂದೂ ವರ್ಗದ ಬಂದಿರ್ತಕ್ಕಂಥವನು ಛತ್ರಪತಿ ಶಿವಾಜಿ, ಅವನು ಈ ಕ್ಷತ್ರಿಯರಿಗೆ ಸೀಮಿತ ಆಗಿರ್ತಕ್ಕಂಥ ಈ ರಾಜ್ಯ ಪಟ್ಟಾಭಿಷೇಕ ಆಗಕ್ಕೆ ಅದು ಯೋಗ್ಯ ಇಲ್ಲ ಅಂತ ಹೇಳಿದಾಗ ಏನೋ ಮಾಡಿಕೊಂಡು ಅನಿವಾರ್ಯವಾಗಿ ಅದನ್ನು ಒಪ್ಪಿಸ್ಕೊಂಡು ಛತ್ರಪತಿ ಅವರು ಅವತ್ತಿನ ದಿವಸ ಶಿವಾಜಿ ಅವರು ಪಟ್ಟಾಭಿಷೇಕ ಹೊಂತಾರ. ಪಟ್ಟಾಭಿಷೇಕ ಹೊಂದುವಂತ ಆ ಸಂದರ್ಭದಲ್ಲಿ ನೆನಪಿಸ್ತಾನೆ ಬಂಧುಗಳಿಗೆ, ಅವತ್ತಿನ ಕಾಲದಲ್ಲಿ ಪೂರ್ವಜ ವರ್ಗ ಮನುವಾದಿಗಳು ಎರಡು ತರನಾಗಿರ್ತಕ್ಕಂಥ ಮಂತ್ರ ಘೋಷಣೆ ಮಾಡ್ತಿರ್ತಾರ. ಒಂದು ಮಂತ್ರ ದಲಿತರಿಗೆ ಅಸ್ಪೃಶ್ಯರಿಗೆ ಸೀಮಿತ ಆಗಿರ್ತಕ್ಕಂಥ ಕೆಲಸ ಬಾರದಿರ್ತಕ್ಕಂಥ ಮಂತ್ರಗಳು. ಆ ಮಂತ್ರಗಳನ್ನ ಪಠಣ ಮಾಡಿ ತನ್ನ ಎಡಗಾಲಿನ ಎಬ್ಬಟ್ಟಿನ ಕಿರಣದಿಂದ ಛತ್ರಪತಿ ಶಿವಾಜಿ ಮಹಾರಾಜನಿಗೆ ಆ ಕುಂಕುಮ ಇಡ್ತಾನ್ರಿ, ತಿಲಕ ಇಡ್ತಾನೆ ನೋಡಿ. ಎಡಗಾಲಿನ ಎಬ್ಬಟ್ಟಿನ ಕಿರಣದಿಂದ ಎಡಗಾಲಿನ ಆ ಕಿರುಗಳಿಂದ ಆತ ಮಾಡ್ತಾನೆ. ಅಂದ್ರೆ ಅಸ್ಪೃಶ್ಯತೆ ಅಸಮಾನತೆ ಎಷ್ಟಿತ್ತು ಅನ್ನೋದಕ್ಕೆ ಇದೆಲ್ಲ ಉದಾಹರಣೆಗಳು. ಹಾಗೇನೆ ಛತ್ರಪತಿ ಶಿವಾಜಿ ಮಹಾರಾಜನ 30 ಕೊಲೆ ಮಾಡ್ತಾರ. ಆತನ ಮಗ ಇರ್ತಕ್ಕಂಥ ಸಂಭಾಜಿರಾವ್ ಕೂಡ ಕೊಲೆ ಮಾಡ್ತಾರ. ಸಂಭಾಜಿರಾವ್ ಹಾಗೇನೆ ಶಿವಾಜಿ ತನ್ನ ಸೈನ್ಯದಲ್ಲಿ ದಲಿತರ ಕಡೆ ನೇಮಕ ಮಾಡ್ಕೊಂಡಿರ್ತಾನೆ. ಸಂಭಾಜಿರಾವ್ ಅವರು ತಂಡ ಹಾಕಿರ್ತಕ್ಕಂಥ ಇದನ್ನು ಸಹಿಸ್ತಾ ಇರ್ತಕ್ಕಂಥ ಮನುವಾದಿಗಳು, ಬ್ರಾಹ್ಮಣ ಶಾಹಿಗಳು ಕುತಂತ್ರ ಮಾಡ್ತಾರೆ. ಏನ್ ಕುತಂತ್ರ? ಹಾಗಾದ್ರೆ ಮಾಡಿ ಸಂಭಾಜಿರಾವ್ನ ಕೊಲಿಸಬೇಕು ಅಂತ ಔರಂಗಜೇಬನ ಜೊತೆಗೆ ಕೈ ಜೋಡಿಸ್ಕೊಂಡು ಸಂಭಾಜಿರಾವ್ನ ಕೊಲೆ ಮಾಡ್ತಾರೆ. ಸಂಭಾಜಿರಾವ್ನ ಕೊನೆ ಅರ್ಥವನು ಛತ್ರಪತಿ ಶಿವಾಜಿ ಮಹಾರಾಜನ ಮಗ, ಆತನ ಕೊಲೆ ಮಾಡ್ತಾರೆ. ಮನುವಾದಿಗಳು ಕೊಲೆ ಮಾಡ್ತಾರೆ. ಮುಂದೆ ಕೊಲೆ ಮಾಡಿಸಿ ಆ ರಾಜ್ಯವನ್ನೇ ಅವರು ತಮ್ಮ ಕೈಯಾಗ ತಗೊಂತಾರೆ. ಎರಡನೇ ಬಾಜಿರಾಯ ಪೇಶ್ವೆಯ ಬ್ರಾಹ್ಮಣ 2ನೇ ಬಾಜಿರಾಯ ಆ ಅರಸದ ಒಂದು ಸುಪ್ಪತ್ತಿಗೆ ಕೈಯಾಗ ತಗೊಂತಾರೆ. ಆದ್ರೆ ಸಂಭಾಜಿರಾಜನ ಆತನ ಒಂದು ಹೆಣವನ್ನ ನದಿಯಲ್ಲಿ ಚೆಲ್ಲಿರ್ತಾರೆ, ಪೀಸ್ ಮಾಡಿ. ಆ ಒಂದು ಪೀಸ್ ನದಿಯಲ್ಲಿ ಬಟ್ಟೆ ತೊಳಕ್ ಹೋಗಿರ್ತಕ್ಕಂಥ ಒಬ್ಬ ಮಹಿಳೆಗೆ ಸಿಕ್ಕಾಗ ಅದನ್ನು ಕುರಿತು ಹಿಡ್ಕೊಂಡು ಇಡೀ ಊರಿಗೆ ಬಂದ ಸುದ್ದಿ ಮುಟ್ಟಿಸಿದಾಗ ಯಾರು ನಂಬುದಿಲ್ಲ. ಅದೇ ಊರಲ್ಲಿ ಇರ್ತಕ್ಕಂಥ ದಲಿತ ಕೇರಿಗೆ ಬರ್ತಾಳ, ಸಿದ್ದನಾಕ, ಬಕನಾಕ, ಹಣನಾಕ, ಹಿಂಗೆಲ್ಲ ಇರ್ತಾರೆ ನಮ್ಮವರು. ಅವರು ಆ ಸೈನ್ಯದಲ್ಲಿ ಸೈನಿಕವಾಗಿ ಕೆಲಸ ಮಾಡ್ತಿರ್ತಾರ. ಒಬ್ಬ ವೀರ ಯೋಧರು ಅವರು ಬಂದು ವಿಷ ಮುಟ್ಟಿಸಿದಾಗ ಬಹಳ ನೊಂದು ಬಂದರು. ಅಯ್ಯೋ ನಮ್ಮ ರಾಜನ ಕೊಲೆ ಆಯ್ತಾ, ಯಾರಿಂದ ಆಯ್ತು, ಈ ತರ ಆದಂತಂದಾಗ ಅದನ್ನ ಮನಸ್ಸಿನಾಗ ಇಟ್ಕೊಂತಾರ. ಅದೇ ಕಾಲಕ್ಕ ಈ ಪೇಶ್ವೆಯ ಯಶಸ್ವಿಯಾಗಿ ನಡೆದ ವಿಶೇಷ ಚೇತನರ ಸಮನ್ವಯ ಗ್ರಾಮ ಸಭೆ ಬೆಂಗಳೂರು ಉತ್ತರ ತಾಲೂಕು ದಾಸನಪುರ ಹೋಬಳಿ ಹೊಸಕೂರು ಗ್ರಾಮ ಪಂಚಾಯಿತಿಯಲ್ಲಿ ವಿಶೇಷ ಚೇತನರ
ಸಮನ್ವಯ ಗ್ರಾಮ ಸಭೆಯು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಡಾಕ್ಟರ್ ಬಿ ರಮೇಶ್ ಅವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆಯಿತು. ಈ ಸಮನ್ವಯ ಗ್ರಾಮ ಸಭೆಯಲ್ಲಿ ವಿಶೇಷ ಚೇತನರ ಇಲಾಖೆಯ ಬಗ್ಗೆ ಅರಿವು ಮೂಡಿಸುವುದು, ಯುಡಿಐಡಿ ಕಾರ್ಡ್ ವಿತರಣೆ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ 131 ವಿಶೇಷ ಚೇತನರಿಗೆ ಚೆಕ್ ವಿತರಣೆ ಮತ್ತು ಅವರಿಗೆ ಸಿಗಬೇಕಾದ ಸವಲತ್ತುಗಳ ಮತ್ತು ಕುಂದುಕೊರತೆಗಳ ಬಗ್ಗೆ ಚರ್ಚೆ ಮಾಡಲಾಯಿತು. ನಂತರ ಸ್ತ್ರೀ ಶಕ್ತಿ ಗುಂಪುಗಳಿಗೆ ಬೀರು ಮತ್ತು ಟೇಬಲ್ಗಳನ್ನು ಡಾಕ್ಟರ್ ಬಿ ರಮೇಶ್ ಅವರು ವಿತರಣೆ ಮಾಡಿದರು. ಹನುಮಂತರಾಜು, NKS TV4 ನ್ಯೂಸ್, ಬೆಂಗಳೂರು. ಗ್ರಾಮ ಪಂಚಾಯತಿ ಅಧ್ಯಕ್ಷರು ದಸಂತರವರು, ಬೆಂಗಳೂರು ತಾಲೂಕು. ಇವತ್ತು ಏನು ಕಾರ್ಯಕ್ರಮ? ಇವತ್ತು ವಿಶೇಷ ವಿಕಲಚೇತನದ ಗ್ರಾಮ ಸಭೆಯನ್ನು ನಮ್ಮ ಸ್ಕೂಲ್ ಗ್ರಾಮ ಪಂಚಾಯತಿನಲ್ಲಿ ಹಮ್ಮಿಕೊಂಡಿದ್ದೀವಿ. ಏನಕ್ಕೋಸ್ಕರ? ಇಲ್ಲಿ ಸರ್ಕಾರದಿಂದ ಅವರಿಗೆ ನಮ್ಮ ಅನುದಾನದಲ್ಲಿ 5% ಅನುದಾನದಲ್ಲಿ ವಿಶೇಷ ವಿಕಲಚೇತನರಿಗೆ ಅವರಿಗೆ ಸಹಾಯ ಮಾಡ್ತಕ್ಕಂಥದ್ದು. ಅವ್ರಿಗೆ ಸಂಬಂಧಪಟ್ಟಂಗೆ ನಾವು ಪಂಚಾಯತಿನಲ್ಲಿ ಏನೆಲ್ಲ ವಿಭಾಗಕ್ಕೂ ನಾವು ಅನುದಾನ ಕೊಡ್ತೀವಿ, ಅದೇ ರೀತಿ ನಾವು ವಿಶೇಷ ವಿಕಲಚೇತನರಿಗೂ 5% ಕೊಡ್ತೀವಿ. ಸಂಬಂಧಪಟ್ಟಂಗೆ ಅವರ ಕುಂದುಕೊರತೆಗಳು ಮತ್ತು ಅವರಿಗೆ ಆಗ್ತಕ್ಕಂಥ ಏನು ಅನುಕೂಲಗಳು ಬೇಕು, ಅವಶ್ಯಕತೆ ಏನಿದೆ ಅದನ್ನು ಫುಲ್ಫಿಲ್ ಮಾಡೋಂಥ ಒಂದು ಕಾರ್ಯಕ್ರಮ ಇದು ಗ್ರಾಮ ಸಭೆ ವಿಶೇಷ. ಈ ನಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ 130 ಜನ ವಿಶೇಷ ವಿಕಲಚೇತನರವರು. ಆ ಸಂಬಂಧಪಟ್ಟಂಗೆ ಕೆಲವರಿಗೆ ಕೊಟ್ಟಿದ್ವಿ, ಇವತ್ತು ಯಾರಿಗೆ ಇನ್ನೂ ಬಾಕಿ ಇತ್ತು ಅವರಿಗೆ ಕೊಟ್ಟಿದ್ವಿ. ಮತ್ತು ಅದ್ರ ಜೊತೆಗೆ ಅವರಿಗೆ ಊಟದ ಒಂದು ಬಾಕ್ಸ್ ಕೂಡ ಪ್ರತಿಯೊಬ್ಬರು 130 ಜನಕ್ಕೂ ನಾವು ಗ್ರಾಮ ಪಂಚಾಯತಿಯಿಂದ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ವಿವಾಹವಾದವರಿಗೆ ಒಂದು ಪ್ರೋತ್ಸಾಹಧನ ಅಂತೇಳಿ ವಿಕಲಚೇತನರಿಗೆ ಚೆಕ್ಗಳು ಕೊಟ್ಟಿದ್ದೀವಿ. ಮತ್ತು ವಿದ್ಯಾರ್ಥಿ ವೇತನ ವಿಕಲಚೇತನರಿಗೆ ಮಾತ್ರ ಅವರಿಗೆ ವಿಶೇಷವಾಗಿ ಅವರು ಓದ್ತಕ್ಕಂಥವರಿಗೆ ಮತ್ತು ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ನಾವು ಚೆಕ್ಗಳಿಗೂ ಕೂಡ 5,000 10,000 ಚೆಕ್ಗಳನ್ನು ಕೂಡ ಕೊಟ್ಟಿದ್ದೀವಿ. ಈಗ ನಾವು ಸಮಾಜದಲ್ಲಿ ನಾವೆಲ್ಲ ಇದ್ದವರೇ ತುಂಬ ಕಷ್ಟಪಡ್ತಾ ಇದ್ದೀವಿ. ವಿಶೇಷ ವಿಕಲಚೇತನರಿಗೆ ಪಾಪ ಅವರಿಗೆ ನಮ್ಮ ಕೈಲಾದಂಥ ಸಹಾಯ ಮಾಡೋದು. ಮತ್ತು ಇದು ಒಂದು ಸರ್ಕಾರದ ಕಾರ್ಯಕ್ರಮ. ಏನು 5% ಸರ್ಕಾರದ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಟ್ಯಾಕ್ಸಲ್ಲಿ 5% ಕ್ರೋಢೀಕರಿಸಿ ಅವರಿಗೆ ಹೆಲ್ಪ್ ಮಾಡಬೇಕು ಅನ್ನೋದು ಸರ್ಕಾರದ ಒಂದು ಕಾರ್ಯಕ್ರಮ. ಅದರ ಜೊತೆಗೆ ನಾವು ಸ್ವಂತ ಆದಷ್ಟು ಕೈಲಾದ ಕೆಲಸ ಕಾರ್ಯಗಳನ್ನು ಅವ್ರಿಗೆ ಮಾಡಿಕೊಟ್ಟು ಸರ್ಕಾರದ ಎಲ್ಲ ಸವಲತ್ತು ಅವ್ರಿಗೆ ಸಿಗಲಿ ಅನ್ನೋ ಉದ್ದೇಶದಿಂದ ನಾವು ಮಾಡ್ತಾಯಿದ್ದೀವಿ. ನಾವು 2020ರಲ್ಲಿ ಚುನಾಯಿತರಾಗಿ ಬಂದಿದ್ದೀವಿ. 20ನೇ ಇಸ್ವಿಯಿಂದನೂ ಕಂಟಿನ್ಯೂಯಸ್ ಆಗಿ 4 ವರ್ಷನೂ ಒಂದು ವರ್ಷಕ್ಕಿಂತ ಹೆಚ್ಚಾಗಿ ಅವರಿಗೆ ಅನುಕೂಲಗಳನ್ನು ಮಾಡಿಕೊಡ್ತಾ ಬಂದಿದ್ದೀವಿ. ಮುಂದೆ ಅವ್ರಿಗೂ ನಾವು ಸಮಾಜದಲ್ಲಿ ನಾವೆಲ್ಲ ಚೆನ್ನಾಗಿದ್ದೀವಿ, ಅವ್ರಿಗೂ ನಮ್ಮ ಕೈಲಾದ ಅನುಕೂಲಗಳನ್ನು ಮಾಡಿ ಸಮಾಜದಲ್ಲಿ ಅವ್ರಿಗೂ ಮೇಲ್ದರ್ಜೆಗೆ ಬರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮುಂದಿನ ದಿನಗಳಲ್ಲೂ ನಾವು ಕೈಲಾದ ಶಕ್ತಿ ಮೀರಿ ಕೆಲಸ ಮಾಡಿ ಅವರಿಗೆ ಸಹಾಯ ಪ್ರೋತ್ಸಾಹ ಎಲ್ಲ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಪಂಚಾಯಿತಿ ಎಲ್ಲ ಸದಸ್ಯರುಗಳು ಮತ್ತು ಪಂಚಾಯಿತಿಯ ಅಧಿಕಾರಿಗಳು ಎಲ್ಲರೂ ಸೇರಿ ಪಣ ತೊಟ್ಟು ಕೆಲಸ ಮಾಡ್ತಾಯಿದ್ದೀವಿ. ಚಿರತೆ ಕಾಣಿಸಿಕೊಂಡ ಬಗ್ಗೆ ಮಾಹಿತಿ ಪಂಚಾಯಿತಿಯಿಂದ ಡಂಗುರ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ರಾಮಗಿರಿ, ಬಸಾಪುರ, ದೇಸಾಯಿ ಬಣ, ಹಿರೇಬಣ್ಣದ ವ್ಯಾಪ್ತಿಯಲ್ಲಿ ಬರುವ ಜಮೀನಿನಲ್ಲಿ ಚಿರತೆ ಕಾಣಿಸಿಕೊಂಡ ಬಗ್ಗೆ ರೈತರಿಂದ ಮಾಹಿತಿ ಕೇಳಿ ಬಂದ ಹಿನ್ನೆಲೆ ರೈತರಲ್ಲಿ ಆತಂಕ ಹೆಚ್ಚಿದೆ. ಇದರಿಂದ ರಾಮಗೆರೆ ಗ್ರಾಮ ಪಂಚಾಯಿತಿಯಿಂದ ರೈತರು ಜಾಗೃತಿಯಿಂದ ಇರಲು ಡಂಗುರ ಸಾರಲಾಗಿದೆ. ಹಾಗೂ ಚಿರತೆಯ ಕಂಡ ತಕ್ಷಣ ಪ್ರತ್ಯಕ್ಷ ಮಾಹಿತಿ ಹಾಗೂ ಚಿರತೆ ಅಡ್ಡಾಡಿರುವ ಹೆಜ್ಜೆ ಗುರುತಿನ ಹಿನ್ನೆಲೆ ಅರಣ್ಯ ಇಲಾಖೆ ಅಧಿಕಾರಿಗಳು ಚಿರತೆಯನ್ನ ಸೆರೆ ಹಿಡಿಯುವುದಾಗಿ ರಾತ್ರಿ ಹಗಲು ಎನ್ನದೇ ಕಾರ್ಯಾಚರಣೆ ನಡೆಸಿದ್ದಾರೆ. ಆದರೆ ಚಿರತೆಯಲ್ಲಿ ಕಾಣಿಸುತ್ತಿಲ್ಲ, ಆದರೂ ಸಹ ಕಾರ್ಯಾಚರಣೆ ನಡೆಸಿದ್ದೇವೆ ಎಂದು ಅರಣ್ಯ ಇಲಾಖೆ ಅಧಿಕಾರಿ ಸಂತೋಷ್ ಕುಮಾರ್ ತಿಳಿಸಿದ್ದಾರೆ. ವೀರಣ್ಣ ಹಡಪದ್, NKS TV4 ನ್ಯೂಸ್, ಲಕ್ಷ್ಮೇಶ್ವರ. ಬಸಾಪುರ ರಾಮಗಿರಿ ಭೂಮಿಯಲ್ಲಿ ಚಿರ್ಚ ಬಂದೈತೇನ್ರಿ? ಕೂಲಿಕಾರರು ರೈತರು ಬಹಳ ಎತ್ತರ ಇರ್ಬೇಕ್ರಿ. ಹೊಲಕ್ಕೆ ಹೋಗಂತ ರೈತರು ದೌಡ ಸಂಘಾಡ್ಲೆ ಮನಿ ಸೇರ್ಬೇಕಂದ್ರಿ. ದಲಿತರ ಸ್ವಾಭಿಮಾನಕ್ಕಾಗಿ ಭೀಮಾ ಕೋರ್ಗಾಂವ್ ಘಟನೆ ಜರುಗಿತು. ಕೆ ವಿರೂಪಾಕ್ಷಪ್ಪ. ಸಿಂಧನೂರು ಜಿಲ್ಲಾ ಪಂಚಾಯತ್, ರಾಯಚೂರು ತಾಲೂಕು ಆಡಳಿತ, ಸಿಂಧನೂರು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಿಂಧನೂರು ಇವರ ಸಂಯುಕ್ತಾಶ್ರಯದಲ್ಲಿ ಭೀಮ್ ಕೋರ್ಗಾಂವ್ ವಿಜಯೋತ್ಸವದ ವಿಚಾರಗೋಷ್ಠಿ ಕಾರ್ಯಕ್ರಮವನ್ನು ನಗರದ ಟೌನ್ ಹಾಲ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಭೀಮ್ ಕೋರ್ಗಾಂವ್ ವಿಜಯೋತ್ಸವ ಐತಿಹಾಸಿಕ ಘಟನೆಯಾಗಿದ್ದು, ಈ ಯುದ್ಧವು ದಲಿತರ ಘನತೆಗಾಗಿ, ಆತ್ಮಗೌರವಕ್ಕಾಗಿ ನಡೆದ ಯುದ್ಧವಾಗಿ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಹಮ್ಮಿಕೊಂಡಿದ್ದ ಭೀಮ್ ಕೋರ್ಗಾಂವ್ ವಿಜಯೋತ್ಸವ ಆಚರಿಸಿ ಮಾತನಾಡಿದರು. ತದನಂತರ ಈ ಕುರಿತು ರಾಮಣ್ಣ ಗೋನ್ವಾರ್, ನಾಗವೇಣಿ, ನಿರುಪಾದೇವಪ್ಪ ವಕೀಲ ವಿಜಯೋತ್ಸವದ ವಿವರವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ವಿಜಯ, ತಾಲೂಕು ನೌಕರರ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ್, ರಾಮಣ್ಣ ಗೋನ್ವಾರ್, ಭಾಸ್ಕರ್, ಪತಂಜಲಿ, ನಿರುಪಾದಪ್ಪ ವಕೀಲ್, ನಾಗವೇಣಿ ಭಾಗವಹಿಸಿದ್ರು. ವೆಂಕಟೇಶ್ ನಾಯಕ್, NKS TV4 ನ್ಯೂಸ್, ಸಿಂಧನೂರು.
ನಾವು ಇದರ ಕೈಗೊಳ್ಳುತ್ತೇವೆ ಇದರಲ್ಲಿ ಅನ್ನುವಂಥ ಮಾತನ್ನು ಹೇಳಿದಾಗ ಅವತ್ತು ಆ ಪ್ರಶ್ನೆ ಜನಾಂಗ ಅದನ್ನು ನಿರಾಕರಿಸುವುದು ಸೂತ್ರಗಳು ನಿಮ್ಮನ್ನು ನಮ್ಮ ಜೊತೆ ಸೇರಿಸಿಕೊಳ್ಳುವುದಿಲ್ಲ, ನಿಮ್ಮನ್ನು ಸೇರಿಸಿಕೊಳ್ಳಲು ಇಂಥ ಹೇಳುವಂಥ ಅವಶ್ಯಕತೆಯೂ ಕೂಡ ಇಲ್ಲ ಅನ್ನುವಂಥ ಒಂದು ನಿಹಾರಿಸುವಂಥ ಅವತ್ತಿನ ವ್ಯವಸ್ಥೆಯ ಕೈಗೆಟಕದಲ್ಲಿ ತಪ್ಪಾಗಲಿಕ್ಕಿಲ್ಲ. ಆ ಒಂದು ಕ್ಯೂರಲ್ಲಿಯ ಭಾವನೆಯಿಂದ ಅವರನ್ನು ತಿರಸ್ಕರಿಸಿದ್ರು ಅನ್ನುವಂಥದ್ದನ್ನು ಇತಿಹಾಸ ಕಾಣ್ತದೆ. ಆದರೆ ಯುವಕನಿಗೆ ಚಾಕು ಇರಿದ ಪುಂಡರ ಗುಂಪು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆ. ಅಯೋಧ್ಯೆ ನಗರದ ಮಸೀದಿ ಬಳಿಯಲ್ಲಿ ಪುಂಡರ ಗುಂಪೊಂದು ಓರ್ವ ಯುವಕನ ಮೇಲೆ ಅಟ್ಟಾಡಿಸಿ ಚಾಕುವಿನಿಂದ ಇರಿಯುತ್ತಿರುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಯುವಕನ ಹೆಸರು ಮಾರುತಿ ಎಂದು ತಿಳಿದು ಬಂದಿದ್ದು, ಇನ್ನು ಯುವಕನಿಗೆ ಚಾಕು ಇರಿದಿರುವ ದೃಶ್ಯಗಳು ಅಲ್ಲೇ ಇದ್ದ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಏಕಾಏಕಿ ಬಂದ ಯುವಕರ ಗುಂಪೊಂದು ಮಾರುತಿ ಮೇಲೆ ದಾಳಿ ಮಾಡಿದಾಗ ಕೆಲವರು ಓಡಿ ಹೋಗಿದ್ದಾರೆ. ಆದರೆ ಮಾರುತಿ ಕೆಳಗೆ ಬಿದ್ದಾಗ ಚಾಕು ಇರಿದ ಯುವಕರ ಗುಂಪು ಪರಾರಿಯಾಗಿದೆ. ಸಂತೋಷ್ ಮೇದಾರ್, NKS TV4 ನ್ಯೂಸ್, ಹುಬ್ಬಳ್ಳಿ. ನಾಳೆ ಕೋಲಾರ ಬಂದ್ಗೆ ಕರೆ. ಅಂಬೇಡ್ಕರ್ ಕುರಿತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಖಂಡನೆ. ಸಚಿವ ಸ್ಥಾನದಿಂದ ವಜಾಕ್ಕೆ ಆಗ್ರಹ. ಕೋಲಾರ ಜಿಲ್ಲಾ ಬಂದ್ಗೆ ಕರೆ ನೀಡಿದ ಪ್ರಗತಿಪರ ದಲಿತ ಪರ ಸಂಘಟನೆಗಳು ಅಂಬೇಡ್ಕರ್ಗೆ ಅಪಮಾನ ಮಾಡಿದ್ದಾರೆಂದು ಬಂದ್ಗೆ ಕರೆ. ದಲಿತ ಕಾರ್ಮಿಕ, ರೈತ, ಮಹಿಳಾ ಹಾಗೂ ಕನ್ನಡ ಪರ ಸಂಘಟನೆಗಳಿಂದ ಬಂದ್ಗೆ ಬೆಂಬಲ ನೀಡುವಂತೆ ಕೋಲಾರ ನಗರದಲ್ಲಿ ಬೈಕ್ ರ್ಯಾಲಿ. ದಲಿತ ಪರ ಸಂಘಟನೆಗಳ ಮುಖಂಡರಿಂದ ಬೈಕ್ ರ್ಯಾಲಿ. ನಾಳೆ ಬಂದ್ಗೆ ಬೆಂಬಲ ನೀಡಲು ಮನವಿ ಘೋಷಣೆ. ಜಾತ್ಯತೀತವಾಗಿ ಬಂದ್ಗೆ ಕರೆ ನೀಡಿದ ಪ್ರಗತಿಪರ ಸಂಘಟನೆಗಳು ಕೋಲಾರದ ನಚಿಕೇತನ ನಿಲಯದ ಆವರಣದಲ್ಲಿ ಸಭೆ ಸೇರಿದ್ದ ಸಂಘಟನೆಗಳ ಮುಖಂಡರು ನಾಳಿನ ಕೋಲಾರ ಬಂದ್ಗೆ ಜಿಲ್ಲಾ ಕಾಂಗ್ರೆಸ್ನಿಂದ ಬೆಂಬಲ ಘೋಷಣೆ. ನಾಳೆ ಅಂಗಡಿ ಮುಂಗಟ್ಟು, ಸಾರಿಗೆ ಸಂಚಾರ, ಶಾಲಾ ಕಾಲೇಜುಗಳು ಬಂದ್ ಆಗಲಿದೆ ಎಂದು ದಲಿತ ಸಂಘಟನೆ ಮುಖಂಡರ ಹೇಳಿಕೆ. ಬಂದ್ ಬಂದ್ ಕೋಲಾರ ಬಂದ್ 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 ಕೋಲಾರ ಬಂದ್ ನಾಳೆ ಬಂದ್ ಕೋಲಾರ ಬಂದ್ ನಾಳೆ ಬಂದ್ ಕೋಲಾರ ಬಂದ್ ಅಂಬೇಡ್ಕರ್ ವಿರೋಧಿ ಅಮಿತ್ ಶಾಗೆ ಹೇಳಿ ಧಿಕ್ಕಾರ. ಅಂಬೇಡ್ಕರ್ ವಿರೋಧಿ ಅಮಿತ್ ಶಾಗೆ ಹೇಳಿ ಧಿಕ್ಕಾರ. ಅಂಬೇಡ್ಕರನ್ನು ಸಂಸ್ಥೆಗಳಿಗೆ ನಾಳೆ ಕೋಲಾರ ಬಂದು ಬಂದು ಕೋಲಾರ ಬಂದೇ ಬಂದು ಬಂದ್ ಮಾಡಲೇಬೇಕು ಮಾಡಲೇಬೇಕು ಬಂದು ಮಾಡಲೇಬೇಕು ಮಾಡಲೇಬೇಕು. ಧಾರವಾಡದಲ್ಲಿ ಎಸಿಪಿ ಮತ್ತು ಪಿಐ ರೌಂಡ್ಸ್ ಪುಡಾರಿಗಳ ಕಿರಿಕಿರಿ ಕುರಿತು ದೂರು ನೀಡುವಂತೆ ಸಾರ್ವಜನಿಕರಿಗೆ ಕರೆ. ಉಪನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಧಾರವಾಡದ ಎಸಿಪಿ ಹಾಗೂ ಉಪನಗರ ಠಾಣೆಯ ಪಿಐ ಅವರು ನೈಟ್ ಸಿಟಿ ರೌಂಡ್ಸ್ ಮಾಡುವ ಮೂಲಕ ಪುಡಾರಿಗಳಿಗೆ ಬಿಸಿ ಮುಟ್ಟಿಸಿ ಸಾರ್ವಜನಿಕರ ಸಮಸ್ಯೆಗಳ ಆಲಿಸಿ ಪುಂಡರ ಕಿರಿಕಿರಿ ಇದ್ದಲ್ಲಿ ದೂರು ನೀಡಲು ಕರೆ ನೀಡಲಾಗಿದೆ. ನಗರದ ಸಪ್ತಾಪುರ ಸೇರಿ ಉಪನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಜನನಿಬಿಡ ಪ್ರದೇಶದಲ್ಲಿ ಎಸಿಪಿ ಪ್ರಶಾಂತ ಸಿದ್ದನಗೌಡರ ನೇತೃತ್ವದಲ್ಲಿ ನೈಟ್ ಸಿಟಿ ರೌಂಡ್ಸ್ ಮಾಡುವ ಮೂಲಕ ಏರಿಯಾ ಫೆಮಿಲೈಸೇಷನ್ ಮಾಡಲಾಯಿತು. ಇದೇ ವೇಳೆ ತಡರಾತ್ರಿ ನಿಗದಿತ ಸಮಯ ಮೀರಿ ವ್ಯಾಪಾರ ವಹಿವಾಟು ನಡೆಸುವ ಅಂಗಡಿಗಾರರಿಗೆ ಸೇರಿದಂತೆ ಲೇಟ್ ನೈಟ್ ಬೀದಿ ಬದಿಯ ಹರಟೆ ಮಾಡುವವರಿಗೆ ಬಿಸಿ ಮುಟ್ಟಿಸಿ ಖಡಕ್ ವಾರ್ನಿಂಗ್ ನೀಡಿ ಬಿಸಿ ಮುಟ್ಟಿಸಿದ್ದಾರೆ. ಇನ್ನು ಈ ವೇಳೆ ಹಲವು ಕಡೆಗಳಲ್ಲಿ ಸಾರ್ವಜನಿಕರ ಭೇಟಿ ಮಾಡಿದ ಪೊಲೀಸರು ಅಧಿಕಾರಿಗಳು ತುರ್ತು ಸೇವೆ 112 ಜಾಗೃತಿ ಸೇರಿ ನಗರದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಸಾರ್ವಜನಿಕರು ಸಹಕಾರ ನೀಡಲು ಮನವಿ ಮಾಡಿದರು. ಈ ವೇಳೆ ಉಪನಗರ ಪೊಲೀಸ್ ಠಾಣೆ ಮುಖ್ಯಾಧಿಕಾರಿ ದಯಾನಂದ ಶೇಗುಣಸಿ ಸೇರಿ ಅನೇಕರು ಉಪಸ್ಥಿತರಿದ್ದರು. ಸಂತೋಷ್ ಮೇದಾರ್, NKS TV4 ನ್ಯೂಸ್, ಧಾರವಾಡ.
ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ ಖರ್ಗೆ ರಾಜೀನಾಮೆಗೆ ಬಿಜೆಪಿ ನಾಯಕರ ಒತ್ತಾಯ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಸಚಿನ್ ಪಾಂಚಾಲ್ ಡೆತ್ ನೋಟ್ನಲ್ಲಿ ಪ್ರಿಯಾಂಕ್ ಖರ್ಗೆ ಹೆಸರಿದೆಯಾ? ಡೆತ್ ನೋಟ್ನಲ್ಲಿ ಆಪ್ತ ರಾಜು ಕಪನೂರ್ ಅವರ ಹೆಸರು ಕೇಳಿ ಬಂದಿದೆ ಅಷ್ಟೇ. ಈ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿ ನಾಯಕರು ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ. ಬಿಜೆಪಿಯವರ ಆರೋಪಕ್ಕೆ ಯಾವುದೇ ಆಧಾರವಿಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಮಲ್ಲಿಕಾರ್ಜುನ್ ಸಂಗೊಳ್ಗಿ, ಎನ್ಕೆಎಸ್ ಟಿವಿ4 ನ್ಯೂಸ್. ಅವ್ರದ್ದೇನು ಪಾತ್ರ ಇಲ್ಲ, ಅವ್ರ ಮೇಲೆ ಏನು ಎವಿಡೆನ್ಸ್ ಇಲ್ಲ, ರಾಜೀನಾಮೆ ಕೊಡಬೇಕು ಈಶ್ವರಪ್ಪ ಇದರಲ್ಲಿ ಈಶ್ವರಪ್ಪ ಬರೆದಿದ್ದು ಇವನ ಹೆಸರಿದೆಯಾ? ಡೆತ್ ನೋಟ್ನಲ್ಲಿ ಇವನ ಹೆಸರಿದೆಯಾ? ಪ್ರಿಯಾಂಕ್ ಖರ್ಗೆ ಹೆಸರು ಎಲ್ಲೂ ಕೂಡ ಇಲ್ಲ. ಅವ್ರು ಹೇಳಿದ್ದಾರೆ ಯಾವುದೇ ಎಂಕ್ವೈರಿಗೆ ನಾವು ತಯಾರಿದ್ದೀವಿ. ನಾವು ಈಗ ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಆ ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡ್ತೀವಿ. ಸಿಒಡಿ ವರದಿ ಕೊಡಲಿ. ವರದಿ ಕೊಟ್ಟ ಮೇಲೆ ಪ್ರಿಯಾಂಕ್ ಖರ್ಗೆ ತಪ್ಪು ಮಾಡಿದಲ್ಲ ಅಂತ ಗೊತ್ತಾಗುತ್ತಲ್ಲ. ಈಗ ಆಸ್ ಇಟ್ ಈಸ್, there is no evidence, there is no document, there is no mention of his name. He did not. ಬಿಜೆಪಿ ಡಿಮ್ಯಾಂಡ್ ಹ್ಯಾಂಡ್ ಓವರ್ ಟು ಸಿಬಿಐ. ಮೊಬೈಲ್ ಅವರು ಅಧಿಕಾರದಲ್ಲಿರುವಾಗ ಒಂದೇ ಒಂದು ಮ್ಯಾಟರ್ನ ಸಿಬಿಐ ಕೊಟ್ಟಿದ್ದಾರೆ. ಯಾವತ್ತಾರು ಕೊಟ್ಟಿಲ್ಲ. ಮತ್ತೆ ವಾಟ್ ಮಾರಲ್ ರೈಟ್ ದೇ ಹ್ಯಾವ್? ಕೊಡ್ಲಿ. ಸಿಟಿ ರವಿ ಕೇಸು ಕೂಡ ಸಿಬಿಐ ಹೇಳಿದಾರ ಇಲ್ವಾ ಅಂತ FSL ರಿಪೋರ್ಟ್ ಮಹಿಳೆಗೆ ಅವಮಾನ ಆಗೋ ರೀತಿಯಲ್ಲಿ ಅವಹೇಳನ ಆಗೋ ರೀತಿಯಲ್ಲಿ ಮಾತಾಡಿದ್ದಾರೆ ಅಂತ ಆರೋಪ ಅಲ್ವಾ? ಆರೋಪದ ಆಧಾರದ ಮೇಲೆ ಸಿಟಿ ರವಿಗೆ FIR ಆಗಿದೆ. ಅದು CRDಗೆ ರೆಫರ್ ಆಗಿದೆ. ಕಳೆದ ವರ್ಷ ವಿನಾಕಾರಣ ಬಿಜೆಪಿ ಸರ್ಕಾರ ಟಾರ್ಗೆಟ್ ಮಾಡಿದ್ದಾರೆ ಕಾಂಗ್ರೆಸ್. ಹೊಸ ವರ್ಷಾಚರಣೆ ಸಂದರ್ಭದಲ್ಲಿ ತಾವರೆಕೆರೆ ಗ್ರಾಮದಲ್ಲಿ ಅದ್ಭುತ ಶ್ರೀ ಅಯ್ಯಪ್ಪ ಸ್ವಾಮಿ ಪಲ್ಲಕ್ಕಿ ಉತ್ಸವ ಹಾಗೂ ಬಸವಣ್ಣ ನಾಮಫಲಕ ಉದ್ಘಾಟನೆ ಕಾರ್ಯಕ್ರಮ. ತೈಜೇಶಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಹಾಗೂ ಮಾಜಿ ಸಂಸದರಾದ BN ಬಚ್ಚೇಗೌಡ ಮತ್ತು ಶಾಸಕ ಶರತ್ ಬಚ್ಚೇಗೌಡ ಸೇರಿದಂತೆ TSR ರಾಜಶೇಖರ್ ಅವರ ನೇತೃತ್ವದಲ್ಲಿ ಪಲ್ಲಕ್ಕಿ ಉತ್ಸವಕ್ಕೆ ಚಾಲನೆ. ಪ್ರತಿ ವರ್ಷದಂತೆ ಈ ಬಾರಿ ಸಹ ತಾವರೆಕೆರೆ ಗ್ರಾಮದಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಕೈಲಾಸವನ್ನೇ ಸೃಷ್ಟಿ ಮಾಡಿದಂತೆ ಅಯ್ಯಪ್ಪ ಸ್ವಾಮಿಯ ಪೂಜಾ ಕಾರ್ಯಕ್ರಮ ನೆರವೇರಿಸಿ ನಂತರ ವೀರಗಾಸೆ ಕಲಾ ತಂಡದೊಂದಿಗೆ ಅಯ್ಯಪ್ಪ ಸ್ವಾಮಿ ಹಾಗೂ ಬಸವಣ್ಣ ಪಲ್ಲಕ್ಕಿ ಉತ್ಸವವನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದರು. ನಂತರ ಗಣ್ಯರಿಂದ ಬಸವಣ್ಣ ನಾಮಫಲಕ ಉದ್ಘಾಟನೆ ಮಾಡಿದರು. ನಂತರ ಮಾತನಾಡಿದ ಶಾಸಕ ಶರತ್ ಬಚ್ಚೇಗೌಡ ಅವರು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ವ್ರತ ನಿಯಮ ಪಾಲನೆ ಮಾಡಿ ದೇವರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇದೇ ರೀತಿ ಇಡಮುಡಿ ಹೊತ್ತು ಕ್ಷೇಮವಾಗಿ ದೇವರ ಅನುಗ್ರಹ ಪಡೆದು ಬರಲಿ ಎಂದು ಹಾರೈಸಿದರು. ಇನ್ನು ರಾಜ್ಯ ಸರ್ಕಾರ ಸಾಂಸ್ಕೃತಿಕ ನಾಯಕ ಬಸವಣ್ಣ ಎಂಬ ಬಿರುದು ನೀಡಿದ ಹಿನ್ನೆಲೆಯಲ್ಲಿ ಸಹ ನಾಮಫಲಕ ಉದ್ಘಾಟನೆ ಮಾಡಿದ್ದೇವೆ. ಗ್ರಾಮದಲ್ಲಿ ಎಲ್ಲ ಜನಾಂಗದವರು ಅಣ್ಣ ತಮ್ಮಂದಿರಂತೆ ಎಲ್ಲ ಕಾರ್ಯಗಳಲ್ಲಿ ಭಾಗವಹಿಸಬೇಕು ಎಂದು ತಿಳಿಸಿದ್ದಾರೆ. ಗ್ರಾಮದಲ್ಲಿ ಸುಮಾರು ಸತತವಾಗಿ 33 ವರ್ಷಕ್ಕಿಂತ ಹೆಚ್ಚಾಗಿ ಏನಿಲ್ಲಿ ಅಯ್ಯಪ್ಪ ಸ್ವಾಮಿಯ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆ ಒಂದು ಕಾರ್ಯಕ್ರಮದ ಪ್ರಯುಕ್ತವಾಗಿ ಇವತ್ತು ಹೊಸ ವರ್ಷ ಜನವರಿ 1ನೇ ತಾರೀಕು ಇಲ್ಲಿ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದೀವಿ. ಊರಲ್ಲಿ ಹಬ್ಬದ ವಾತಾವರಣನ ಸೃಷ್ಟಿ ಮಾಡಿ ನೂರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಜನ ಎಲ್ಲ ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಇವತ್ತು ಏನು ತಾವರೆಕೆರೆ ಗ್ರಾಮದಿಂದ ಸುಮಾರು 45 ಜನ ಇಡಮುಡಿನ ಕಟ್ಟಿ ಸುಮಾರು 1.5 ತಿಂಗಳು ಶಾಸ್ತ್ರೋತ್ತರವಾಗಿ ಇಟ್ಕೊಂಡು ಬಂದವರು. ಅವರೆಲ್ಲರೂ ಕೂಡ ಇವತ್ತು ಶಬರಿಮಲೆಗೆ ಹೋಗಿ ದೇವರೊಂದು ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ. ದೇವರವರೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ, ಆಶೀರ್ವಾದ ಮಾಡಲಿ, ಅವರೆಲ್ಲರೂ ಕೂಡ ಸಂತೋಷವಾಗಿ ಹೋಗ್ಬಿಟ್ಟು ಸುರಕ್ಷಿತವಾಗಿ ವಾಪಸ್ ಬರಲಿ. ಇವತ್ತು ಏನು ಕರ್ನಾಟಕ ರಾಜ್ಯ ಸರ್ಕಾರ ಸಾಂಸ್ಕೃತಿಕ ನಾಯಕ ಅಂತೇಳಿ ಬಸವಣ್ಣವರಿಗೆ ಹೊಸ ಬಿರುದನ್ನು ಕೊಟ್ಟಿದ್ದಾರೆ. ಅದರ ಪ್ರಯುಕ್ತವಾಗಿ ಇವತ್ತು ನಮ್ಮ ತಾವರೆಕೆರೆ ಗ್ರಾಮದಲ್ಲಿ ಬಸವಣ್ಣವರ ಒಂದು ಪುತ್ಲಿನ ಇವತ್ತು ಅನಾವರಣ ಮಾಡಿದ್ದೀವಿ. ಗ್ರಾಮದಲ್ಲಿ ಇವತ್ತು ಎಲ್ಲ ಜಾತಿ ಜನಾಂಗ ಸಮುದಾಯದವರು ಒಗ್ಗಟ್ಟಾಗಿ ಅಣ್ಣ ತಮ್ಮರಂತೆ ತಾವರೆಕೆರೆ ಗ್ರಾಮದಲ್ಲಿ ಇರ್ತಾವ್ರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಈ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಆಗಿರ್ಬೋದು, ನಾವು ಅದೇ ರೀತಿಯಲ್ಲಿ ಕನಕದಾಸ ಸ್ಟ್ಯಾಚ್ಯೂ ಆಗಿರ್ಬೋದು,
ಅದ್ರ ಜೊತೆಗೆ ವಿಶೇಷವಾಗಿ ಇವತ್ತು ನಾವು ಬಸವಣ್ಣವರ ಸ್ಟ್ಯಾಚ್ಯೂ ಅನಾವರಣ ಮಾಡಿಕೊಂಡು ಮಲ್ಲಿಕನಿ ದೇವಸ್ಥಾನದ ಒಂದು ಸಾನ್ನಿಧ್ಯದಲ್ಲಿ ಆವರಣೆಯಲ್ಲಿ ಇವತ್ತು ಅನಾವರಣ ಮಾಡಿದ್ವಿ. ಗ್ರಾಮದಲ್ಲೆಲ್ಲರೂ ಕೂಡ ಒಟ್ಟಾಗಿ ಅಣ್ಣ ತಮ್ಮಂದಿರ ಥರ ಜೊತೆಗೆ ಹೋಗ್ತಾ ಇರ್ತಕ್ಕಂಥದ್ದು, ಇದು ಜಾತಿಗಳ ಮಧ್ಯೆ ಜನರ ಮಧ್ಯೆ ಇರ್ತಕ್ಕಂಥ ಸಾಮರಸ್ಯನ ಕಾಪಾಡಿಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಮುಂದುವರಿಯಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತೀನಿ. ಸುಂದರ ಬದುಕಿಗೆ ಸಹಕಾರ ಕ್ಷೇತ್ರ ಊರುಗೋಳು ಕಾಲ್ಮಠ ಶ್ರೀಗಳು. ಮಾನವ ತನ್ನ ಬದುಕಿನಲ್ಲಿ ಅಂದುಕೊಂಡ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳುವಲ್ಲಿ ಸಹಕಾರಿ ಕ್ಷೇತ್ರದ ಬ್ಯಾಂಕ್ಗಳು ಊರುಗೋಲಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದು ಮಾನ್ವಿ ಕಲ್ಮಠದ ವಿರೂಪಾಕ್ಷ ಪಂಡಿತಾರಾಧ್ಯ ಶಿವಾಚಾರ್ಯರು ಅಭಿಮತ ವ್ಯಕ್ತಪಡಿಸಿದರು. ಅವರು ಲಿಂಗಸಗೂರು ಪಟ್ಟಣದ ಎಸ್ಎಂ ಕಲ್ಯಾಣ ಮಂಟಪದಲ್ಲಿ ನಿನ್ನೆ ಬುಧವಾರ ಹಮ್ಮಿಕೊಂಡ ಮಾನ್ವಿಯ 3ನೇ ಪತ್ತಿನ ಸೌಹಾರ್ದ ಶಾಖೆಯನ್ನ ಉದ್ಘಾಟಿಸಿ ಸಹಕಾರ ಪದದ ಅರ್ಥ ಉಣಬಡಿಸಿ ಆಶೀರ್ವಚನ ನೀಡಿದರು. ಆರ್ಥಿಕ ಆಸಕ್ತರಿಗೆ ಬ್ಯಾಂಕಿನ ಮೂಲಕ ಆರ್ಥಿಕ ನೆರವಿನ ಮಹದಾಸೆಯೊಂದಿಗೆ ಸಹಕಾರಿ ಕ್ಷೇತ್ರದಲ್ಲಿ ಗಮನ ಹರಿಸಿದ ಗದಗ ಜಿಲ್ಲೆ ಕಣಗಿನಾಳ ಗ್ರಾಮದ ಸಿದ್ದನಗೌಡರ ಸೇವೆಯನ್ನ ಗುಣಗಾನ ಮಾಡಿದರು. ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸಹಕಾರಿ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಅಮರೇಗೌಡ ನಕುಂದಿ, ಜಿಲ್ಲಾ ಸೌಹಾರ್ದ ಸಹಕಾರಿ ಸಂಘಗಳ ಒಕ್ಕೂಟದ ಜಿಲ್ಲಾ ಅಧ್ಯಕ್ಷ ಎಂ ದೊಡ್ಡಬಸವರಾಜ್, ರಡ್ಡೇರ್ ಪತ್ತಿನ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ಕುಮಾರಪ್ಪ, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವೀರನಗೌಡ ಲೆಕ್ಕೆ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಆನಂದ್ ತುರ್ವಿಹಾಳ್, NKS TV4 ನ್ಯೂಸ್, ಲಿಂಗಸಗೂರು. ಹೊಸ ವರ್ಷದ ದಿನದಂದೇ ರಿಮ್ಸ್ ಆಸ್ಪತ್ರೆಯಲ್ಲಿ ಬಾಣಂತಿಯ ಸಾವು. ಹೊಸ ವರ್ಷದ ದಿನದಂದೇ ರಾಯಚೂರಿನಲ್ಲಿ ಬಾಣಂತಿ ಸಾವನ್ನಪ್ಪಿದ್ದು, ನವಜಾತ ಶಿಶು ಜೊತೆ ತಾಯಿ ಕೂಡ ಸಾವನ್ನಪ್ಪುವ ಘಟನೆ ಬುಧವಾರ ರಿಮ್ಸ್ ಆಸ್ಪತ್ರೆಯಲ್ಲಿ ನಡೆದಿದೆ. ದೇವದುರ್ಗ ತಾಲೂಕಿನ ಮಸೀದಾಪುರ ಗ್ರಾಮದ 21 ವರ್ಷದ ಶಿವಲಿಂಗಮ್ಮ ಮೃತ ಬಾಣಂತಿ ಡಿಸೆಂಬರ್ 27ರಂದು ಸಿಸರಿನ್ ಮೂಲಕ ರಿಮ್ಸ್ ಆಸ್ಪತ್ರೆಯಲ್ಲಿ ಹೆರಿಗೆಯಾಗಿತ್ತು. ಹೆರಿಗೆ ಬಳಿಕ ರಕ್ತದೊತ್ತಡ ಹೆಚ್ಚಾಗಿದ್ದರಿಂದ 4 ದಿನಗಳ ಕಾಲ ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗುತ್ತಿತ್ತು. ಬುಧವಾರ ತಡರಾತ್ರಿ 2 ಗಂಟೆಗೆ ಮಗು ಸಾವನ್ನಪ್ಪಿದ್ದು, ಬೆಳಗಿನ ಜಾವ 5 ಗಂಟೆಗೆ ತಾಯಿ ಮೃತಪಟ್ಟಿದ್ದಾಳೆ. ವೈದ್ಯರ ನಿರ್ಲಕ್ಷ್ಯದಿಂದಲೇ ಶಿವಲಿಂಗಮ್ಮ ಸಾವನ್ನಪ್ಪಿದ್ದಾಳೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಜಿಲ್ಲೆಯಲ್ಲಿ ಕಳೆದ ಅಕ್ಟೋಬರ್ನಿಂದ ಈವರೆಗೆ ಮೃತಪಟ್ಟ ಬಾಣಂತಿಯರ ಸಂಖ್ಯೆ 11ಕ್ಕೆ ಏರಿಕೆಯಾಗಿದೆ. ಗಾರ್ಲದಿನ್ನಿ ವೀರನಗೌಡ, NKS TV4 ನ್ಯೂಸ್, ರಾಯಚೂರು. ರಿಮ್ಸ್ ಬೋಧಕ ಆಸ್ಪತ್ರೆಯಲ್ಲಿ ಸ್ತ್ರೀಯರು ಮತ್ತು ಪ್ರಸೂತಿ ವಿಭಾಗಕ್ಕೆ ದಿನಾಂಕ 27/12/2024ರಂದು ಶಿವಲಿಂಗಮ್ಮ ಎಂಬ ರೋಗಿಯು ಮಾನವೀಯ ತಾಲೂಕು ಆಸ್ಪತ್ರೆಯಿಂದ ಹೆರಿಗೆ ಹಿನ್ನೆಲೆಯ ತೊಂದರೆಗಳಿಂದ ಇಲ್ಲಿಗೆ ರೆಫರ್ ಆಗಿರುತ್ತಾರೆ. ಪ್ರಸವ ಪೂರ್ವ ಸಂಪೂರ್ಣ ಪರೀಕ್ಷೆಗಳು ಮಾನವೀಯ ಆಸ್ಪತ್ರೆಯ ವ್ಯಾಪ್ತಿಯಲ್ಲಿ ಇರುತ್ತದೆ. ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಬರುವ ಮುನ್ನ ಕನಿಷ್ಠ 6 ಸಲ ಅವರಿಗೆ ಕನ್ವಲ್ಷನ್ಸ್ ಅಂದರೆ ಸೀಸರ್ಸ್ಗಳು ಮತ್ತು ಅತಿಯಾದ ರಕ್ತದ ಒತ್ತಡದ ಹಿನ್ನೆಲೆಯಲ್ಲಿ ಇಂಪೆಂಡಿಂಗ್ ಎಕ್ಲಾಂಸಿಯಾ ಅಥವಾ ಪ್ರೀ ಎಕ್ಲಾಂಸಿಯಾ ಅನ್ನೋ ಒಂದು ಕಾಯಿಲೆ ಹಿನ್ನೆಲೆಯಲ್ಲಿ ರಿಮ್ಸ್ ಬೋಧಕ ಆಸ್ಪತ್ರೆಯ ಸಂಬಂಧಪಟ್ಟ ವಿಭಾಗಕ್ಕೆ ದಾಖಲಾಗಿರುತ್ತಾರೆ. ಸದರವನ್ನು ತುರ್ತು ಘಟಕದಲ್ಲಿ ಚಿಕಿತ್ಸೆಯನ್ನು ನೀಡಿ ಅಗತ್ಯ ಶಸ್ತ್ರಚಿಕಿತ್ಸೆಯನ್ನು ಸಹ ಮಾಡಿರುತ್ತಾರೆ. ಶಸ್ತ್ರಚಿಕಿತ್ಸೆ ಮಾಡುವ ಸಂದರ್ಭದಲ್ಲೂ ಸಹ ಅತಿಯಾದ ರಕ್ತದೊತ್ತಡ ಮತ್ತು ನಂತರದ ಸಂದರ್ಭದಲ್ಲೂ ಸಹ ಅತಿಯಾದ ರಕ್ತದೊತ್ತಡ ಕಂಡುಬಂದಿರುತ್ತದೆ. ಕನಿಷ್ಠ ವೈದ್ಯ ಶಾಸ್ತ್ರದ ನುರಿತರು, ಹೃದ್ರೋಗ ತಜ್ಞರು, ನ್ಯೂರಾಲಜಿಸ್ಟ್, ನೆಫ್ರಾಲಜಿಸ್ಟ್ ಎಲ್ಲರೂ ಕೂಡಿ ಅಗತ್ಯ ಔಷಧಿಗಳನ್ನು ಮತ್ತು ಚಿಕಿತ್ಸೆಯನ್ನು ನೀಡಿರುತ್ತಾರೆ. ಆದರೂ ಇಂದು ಬೆಳಗ್ಗೆ 1/1/25 ಬೆಳಗಿನ ಜಾವ 4:30ಕ್ಕೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರುತ್ತಾರೆ. ಹುಬ್ಬಳ್ಳಿಯ 2 ಪ್ರತ್ಯೇಕ ಪ್ರಕರಣಗಳಲ್ಲಿ 11 ಜನ ಅರೆಸ್ಟ್. ಹಳೆ ಹುಬ್ಬಳ್ಳಿ ಠಾಣೆ 7 ಜನ, ಕಸ್ಬಾಪೇಟ್ ಠಾಣೆ 4 ಜನ, ಒಟ್ಟು 11 ಜನ ಅಂದರ್. ಕಳೆದ ದಿನ ಹಳೆ ಹುಬ್ಬಳ್ಳಿ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಚಾಕು ಇರಿತ ಪ್ರಕರಣದಲ್ಲಿ 7 ಜನರನ್ನ ಬಂಧಿಸಿ ಹಾಗೂ ಕಸ್ಬಾ ಠಾಣೆಯ ವ್ಯಾಪ್ತಿಯಲ್ಲಿ ನೀರಿನ ವಿಷಯಕ್ಕೆ ನಡೆದ ಗಲಾಟೆಯಲ್ಲಿ 4 ಜನರನ್ನ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ ಎಂದು ಡಿಸಿಪಿ ಮಹಾಲಿಂಗ ನಂದಗಾವಿ ಹೇಳಿದರು. ನಗರದ ಹಳೆ ಹುಬ್ಬಳ್ಳಿ ಠಾಣೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಯೋಧ್ಯೆ ನಗರದಲ್ಲಿ ಮಾರುತಿ ನಾರಾಯಣಪುರ ಎಂಬಾತನ ಮೇಲೆ ಯುವಕರ ಗುಂಪೊಂದು ಅಟ್ಟಾಡಿಸಿ ಚಾಕುವಿನಿಂದ ಇರಿಯಲಾಗಿತ್ತು. ಪರಿಣಾಮ ಗಂಭೀರವಾಗಿ ಗಾಯಗೊಂಡ ಮಾರುತಿಯನ್ನ ಸ್ಥಳೀಯರು ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ದು ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಈ ಪ್ರಕರಣವನ್ನ ದಾಖಲಿಸಿಕೊಂಡ ಹಳೆ ಹುಬ್ಬಳ್ಳಿ ಠಾಣೆಯ ಪೊಲೀಸರು ಶಿವಶಂಕರ್ ಕಾಲೋನಿಯ ನಿವಾಸಿಗಳಾದ ರೋಹಿತ್ ಹಂಚನ್ಮನಿ, ವಿಶಾಲ ಬಿಲಾನ,
ಕುಶಾಲ್ ವಜ್ಜನ್ನವರ್, ಶ್ರೀನಾಥ್ ದುಂಡಿ, ವಿಶಾಲ್ ಡೋಣಿ, ಅಜಯ್ ಹನ್ಸಿನ್ಮನಿ, ಪೃಥ್ವಿರಾಜ್ ಕೌದಿ ಎಂಬಾತರನ್ನ ಬಂಧಿಸಲಾಗಿದೆ ಎಂದು ತಿಳಿಸಿದರು. ಇನ್ನು ಕಸಬಾಪೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಿಡ್ನಾಳ ಗಬ್ಬು ರಸ್ತೆಯಲ್ಲಿರುವ ಕೆಎಲ್ಇ ಮೆಡಿಕಲ್ ಕಾಲೇಜು ಆವರಣದಲ್ಲಿ ಕಾರ್ಮಿಕರ ನಡುವೆ ನಡೆದ ಮಾರಾಮಾರಿ ವಿಷಯಕ್ಕೆ ಸಂಬಂಧಿಸಿದಂತೆ 4 ಜನರನ್ನ ಬಂಧಿಸಲಾಗಿದೆ ಎಂದು ಅವರು ಹೇಳಿದರು. ಕಳೆದ ದಿನ ಮಧ್ಯಾಹ್ನ ನೀರಿನ ವಿಷಯಕ್ಕೆ ನಡೆದ ಗಲಾಟೆಯಲ್ಲಿ ಬಿಹಾರ ಮೂಲದ ಸಂತೋಷ್, ಬಚ್ಚು, ಬಿಕ್ರಮ್ ಎಂಬುವರು ಗಾಯಗೊಂಡು ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದರು. ಈ ಕುರಿತು ಕಸಬಾಪೇಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಈ ಪ್ರಕರಣವನ್ನ ತನಿಖೆ ನಡೆಸಿರುವ ಪೊಲೀಸರು ಸುಗ್ರೀವ್, ನವೀನ್, ಶಿವಕುಮಾರ್, ಗೋವಿಂದ ಎಂಬುವರನ್ನ ಬಂಧಿಸಿ ಹೆಚ್ಚಿನ ತನಿಖೆ ಮಾಡಲಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಸಂತೋಷ್ ಮೇದಾರಿ, NKS TV 4 ನ್ಯೂಸ್, ಹುಬ್ಬಳ್ಳಿ. ಗದಗ ಜಿಲ್ಲೆ ರೋಣ ಪಟ್ಟಣದ ಶಿವಪೇಟೆ ಗೆಳೆಯರ ಬಳಗದ ವತಿಯಿಂದ ವಿಜಯಪುರದ ಶ್ರೀ ಸಿದ್ದೇಶ್ವರ 2ನೇ ವರ್ಷದ ಪುಣ್ಯಾರಾಧನೆ ಹಾಗೂ ಗುರು ನಮನ ಕಾರ್ಯಕ್ರಮವನ್ನು ಶ್ರೀ ಬಸವೇಶ್ವರ ಉಚಿತ ನಿಲಯ ಆವರಣದಲ್ಲಿ ನೆರವೇರಿಸಿದರು. ಲಿಂಗೈಕ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅವರ 2ನೇ ವರ್ಷದ ಪುಣ್ಯಾರಾಧನೆ ಕಾರ್ಯಕ್ರಮವನ್ನು ಹಾಗೂ ಗುರು ನಮನ ಕಾರ್ಯಕ್ರಮವನ್ನು ಶಿವಪೇಟೆ ಓಣಿಯ ಗುರು ಹಿರಿಯರು ಹಾಗೂ ಗೆಳೆಯರ ಬಳಗದ ಯುವಕ ಮಿತ್ರರು ಪೂಜಾ ವಿಧಿವಿಧಾನ ಮಾಡುವ ಮೂಲಕ ಗುರು ನಮನ ಸಲ್ಲಿಸಿದರು. ನಂತರದಲ್ಲಿ ಪ್ರಸಾದ ಸೇವೆಯನ್ನ ಕೈಗೊಂಡರು. ಸೇರಿದ ಭಕ್ತರೆಲ್ಲರೂ ಪ್ರಸಾದ ಸ್ವೀಕರಿಸಿ ಪುನೀತರಾದರು. ರುದ್ರಪ್ಪ ಹೆಬ್ಬಳ್ಳಿ, NKS TV 4 ನ್ಯೂಸ್, ರೋಣ. ಅಲ್ಲಮಪ್ರಭು ದಿಡ್ಡಿ ಗುರುಸ್ವಾಮಿಗಳಿಂದ ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆ. ಅಣ್ಣಿಗೇರಿ ಪಟ್ಟಣದ ರಾಜೇಶ್ವರಿ ಕಾಲೋನಿಯಲ್ಲಿರುವ ಜ್ಯೋತಿ ಸ್ವರೂಪ ಅಯ್ಯಪ್ಪ ಸೇವಾ ಸಮಿತಿ ಮತ್ತು ಅಲ್ಲಮಪ್ರಭು ಗುರುಸ್ವಾಮಿಗಳಿಂದ ಅಣ್ಣಿಗೇರಿಯಲ್ಲಿ ಸತತ 10 ವರ್ಷಗಳಿಂದ ಅಯ್ಯಪ್ಪ ಸ್ವಾಮಿ ಸೇವೆ ಮಾಡ್ತಾ ಬಂದಿದ್ದು, ಈ ವರ್ಷವೂ ಕೂಡ ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆ ದಿನದಂದು ಬೆಳಗಿನ ಜಾವ ಸ್ವಾಮಿಯ ಮೂರ್ತಿಗೆ 18 ತರಹದ ಅಭಿಷೇಕ ಮಾಡಲಾಯಿತು ಮತ್ತು ಮಧ್ಯಾಹ್ನ ಅನ್ನ ಸಂದರ್ಪಣೆ ಜೊತೆಗೆ ಸಾಯಂಕಾಲ ಕಾಳಮ್ಮ ದೇವಿ ದೇವಸ್ಥಾನದಲ್ಲಿ ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆ ಅದ್ದೂರಿಯಾಗಿ ನೆರವೇರಿತು. ಕಿರಣ್ ಕುಮಾರ್ ಪೂಜಾರ್, NKS TV 4 ನ್ಯೂಸ್, ಅಣ್ಣಿಗೇರಿ. ಸ್ವಾಮಿ ನೀನಪ್ಪ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟಿನ್ನರ್ ಸಾಗಿಸುತ್ತಿದ್ದ ಬೃಹತ್ ಟ್ಯಾಂಕರ್ ಪಲ್ಟಿ, ತಪ್ಪಿದ ಅನಾಹುತ. ರಾಷ್ಟ್ರೀಯ ಹೆದ್ದಾರಿ ಮಾರ್ಗವಾಗಿ ಪೇಂಟಿಂಗ್ಗೆ ಬಳಸುತ್ತಿದ್ದ ಟಿನ್ನರ್ ಸಾಗಿಸುತ್ತಿದ್ದ ಬೃಹತ್ ಟ್ಯಾಂಕರ್ ಚಾಲಕನ ನಿಯಂತ್ರಣ ತಪ್ಪಿದ ಪರಿಣಾಮ ಭಾರಿ ಅನಾಹುತವೊಂದು ತಪ್ಪಿದಂತಾಗಿದೆ. ಧಾರವಾಡ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಇನ್ನು ಪಲ್ಟಿಯಾದ ಟ್ಯಾಂಕರ್ನಲ್ಲಿ ಪೇಂಟಿಂಗ್ಗೆ ಬಳಕೆ ಮಾಡುವ ಟಿನ್ನರ್ ಇದು ಪಲ್ಟಿಯಾದ ಪರಿಣಾಮ ಲಾರಿಯಲ್ಲಿದ್ದ ಟಿನ್ನರ್ ರಸ್ತೆಯಲ್ಲಿ ಹರಿಯುತ್ತಿದೆ. ಕೆಲ ಕಾಲ ಹೆದ್ದಾರಿಯಲ್ಲಿ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಈ ಘಟನೆಯಲ್ಲಿ ಲಾರಿ ಚಾಲಕರಿಬ್ಬರಿಗೆ ಗಾಯವಾಗಿದ್ದು ಸ್ಥಳೀಯರ ರಕ್ಷಣೆ ಮಾಡಿದ್ದಾರೆ. ಇನ್ನು ಸ್ಥಳೀಯರ ಮಾಹಿತಿ ಮೇರೆಗೆ ಘಟನಾ ಸ್ಥಳಕ್ಕೆ ಧಾರವಾಡ ಸಂಚಾರಿ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಈಗಷ್ಟೇ ಘಟನೆ ನಡೆದಿದ್ದು, ಗಾಯಾಳುಗಳ ವಿವರ, ದುರ್ಘಟನೆಗೆ ನಿಖರ ಕಾರಣ ಪೊಲೀಸರ ಪ್ರಾಥಮಿಕ ತನಿಖೆಯ ನಂತರವಷ್ಟೇ ತಿಳಿದು ಬರಬೇಕಿದೆ. ಸಂತೋಷ್ ಮೇದಾರ್, NKS TV 4 ನ್ಯೂಸ್, ಧಾರವಾಡ.
ನ್ಯೂಸ್ ಬುಲೆಟಿನ್ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NK TV4 ಇದು ನಿರಂತರ ಕಾರ್ಯಪಡೆ.